ಭಾರತಿ ಮಹಾಸ್ವಾಮಿಗಳು ಬರೋರಿದ್ದಾರೆ. ಇದು ಯುವಕರಿಗೆ ಮಾತ್ರ ಇರುತ್ತೆ, ಯುವಕರಿಗೆ ಮಾತ್ರ ಅಂತಲ್ಲ, ಯುವಕರಿಗೆ ಮುಖ್ಯವಾಗಿ ಶ್ರೀ ಶ್ರೀ ನಾಗಾನಂದವರು ಹೆಚ್ಚಿನ ವಿವರಗಳನ್ನ ಕೊಡ್ತಾರೆ. ತದನಂತರ ದರ್ಶಿನಿ ಬಗ್ಗೆ ಶ್ರೀ ರಾಜೇಶ್ ಅವರು ಮತ್ತು ಶ್ರೀ ಆಶುತೋಷ್ ಅವರು ಕೊಡ್ತಾರೆ. ಅಂತ ಶುರು ಆಗುತ್ತೆ. ಅದರಲ್ಲಿ ನಾವು ಸಂಸ್ಕೃತನೇ ಇಟ್ಕೊಂಡ್ರೆ ಹೆಚ್ಚಿನ ನಮ್ಮ ಜನಕ್ಕೆ ಅರ್ಥ ಆಗೋದಿಲ್ಲ. ಅದನ್ನು ಈ ಯುವ ಪೀಳಿಗೆಗೆ ಮಾಡರ್ನ್ ಸೈನ್ಸ್ಗೂ ಅದಕ್ಕೂ ಏನು ಹೋಲಿಕೆ ಇದೆ ಅಂತ ಯೋಚನೆ ಮಾಡಿ ನಾವೆಲ್ಲ ಕಾಲೇಜುಗಳಲ್ಲಿ ಹೋಗಿ ಸುಮಾರಷ್ಟು ಕಾಲೇಜುಗಳಲ್ಲಿ ಈ ಸೈಂಟಿಫಿಕ್ ಆಸ್ಪೆಕ್ಟ್ ಆಫ್ ದಿಸ್ ಏನು ಅಂತ ಹೇಳಿ ಎಕ್ಸಿಬಿಷನ್ ತಯಾರು ಮಾಡಿದ್ದಾರೆ. ಅದ್ರ ಬಗ್ಗೆ ನನ್ನ ಕಲೀಗ್ಸ್ ಇನ್ನೊಂದು ಹೇಳ್ತಾರೆ, ರಾಜಕೃಷ್ಣಮೂರ್ತಿ ಸ್ವಾಮಿ ಅವರು. ಆದರೆ ಈ ಪ್ರದರ್ಶಿನಿ 3 ದಿವಸ ನಡೆಯುತ್ತೆ. ಕೊನೆಯ ದಿವಸ ಮುಗಿಯುತ್ತೆ, 4ನೇ ದಿವಸ. ಈ 3 ದಿವಸದಲ್ಲಿ ಒಂದು ದಿವಸ ಈ ದಕ್ಷಿಣಾಮೂರ್ತಿ ಅಷ್ಟಕದ್ದು ಮಹಾಸಮರ್ಪಣೆ ಅಂತ ನಾವೇನು ಹೇಳ್ತೀವಿ. ಮಹಾಸಮರ್ಪಣೆ ಅಂದರೆ ಈ ಸ್ತೋತ್ರವನ್ನು ಕಲ್ತೋರು ಎಲ್ಲ ಸೇರಿ ಒಂದೇ ಜಾಗದಲ್ಲಿ ಕೂತು ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಅದನ್ನು ಪಾರಾಯಣೆ ಮಾಡೋದು. ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇದಕ್ಕೂ ಸುಮಾರು ಒಂದು 70,000ದಿಂದ 1,00,000 ಜನ ಬರ್ತಾರೆ ಅಂತ ನಾವು ಊಹೆ ಮಾಡಿದ್ದೀವಿ. ಎಲ್ಲ ತಯಾರಾಗಿದೆ. ಅದಕ್ಕೆ ಅವ್ರು ಬರೋದು ವ್ಯವಸ್ಥೆ ಅಲ್ಲಿ ಆದ್ದರಿಂದ ಈ ಹಳೆಯ ಪ್ರಾಚೀನವಾದ ನಮ್ಮ ಸಂಸ್ಕೃತಿ ಮಾಡರ್ನ್ ಸೈನ್ಸ್ಗೆ ಹೇಗೆ ಅಳವಡಿಸುತ್ತೆ ಅಂತ ಅವರಿಗೆ ಒಂದು ಮಾಹಿತಿ ಗೊತ್ತಾಗುತ್ತೆ. ನೀವು ಪ್ರದರ್ಶನ ನೋಡಿದ್ರೆ ಅದು ಮಾಡರ್ನ್ ಈ ಥರ 4 ದಿವಸದ ಕಾರ್ಯಕ್ರಮ ಇದೆ. ಇದರಲ್ಲಿ ಸಮಾಜಕ್ಕೆ ಬಹಳಷ್ಟು ಒಂದು ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನ ನಾವು ಹುಡುಗರಿಗೆ ಹೇಳ್ಕೊಟ್ಟಿದ್ದೇವೆ. ಸುಮಾರು ಇದೊಂದು 6 months ಎಫರ್ಟ್ ಆಗಿದೆ. ಒಂದು 120ರಿಂದ 150 ಕಾಲೇಜ್ಗಳಿಗೆ ಹೋಗಿ ಅವ್ರಿಗೆ ಇದನ್ನು ಹೇಳ್ಕೊಟ್ಟು ಅವ್ರನ್ನ ಎಕ್ಸ್ಪೆರಿಮೆಂಟ್ಸ್ ಮಾಡಿಸಿದ್ದೀವಿ. ಅದಕ್ಕೆ ಪರಮ್ ಫೌಂಡೇಶನ್ ಅವ್ರ ಪಾರ್ಟ್ನರ್ಶಿಪ್ನಲ್ಲಿ ಸುಮಾರು 3 ತಿಂಗಳಿಂದ ಮೇಕಥಾನ್ ಹ್ಯಾಕಥಾನ್ ಅಂತ ಅಪ್ರೋಚ್ ತಗೊಂಡು ಆ ಎಕ್ಸ್ಪೆರಿಮೆಂಟ್ಸ್ನ ಬಿಲ್ಡ್ ಮಾಡಿಸಿದ್ದೀವಿ. ಈ 4 ದಿವಸ ಏನಿದೆ, ಈ ಚಾನ್ಸಲರ್ ಆಫ್ ಚಾಣಕ್ಯ ಯೂನಿವರ್ಸಿಟಿ ಕೂಡ ಹಾಕಿದ್ದಾರೆ ನಮ್ಮ ಸೋಮನಾಥ್ ಅವರು, ಡಾಕ್ಟರ್ ಸೋಮನಾಥ್ ಅವರು. ಹೀಗಾಗಿ 2 ಚೀಫ್ ಗೆಸ್ಟ್ ಏನಿದೆ, ಒಂದು ಹಿಸ್ಟ್ರಿ ಆ್ಯಂಡ್ ಇಂಡಿಯನ್ ಟ್ರೆಡಿಷನ್ನು, ಇನ್ನೊಂದು ಮಾಡರ್ನ್ ಸೈಂಟಿಫಿಕ್ ಅಪ್ರೋಚ್. ಈ 2 ಕನ್ವರ್ಜೆನ್ಸ್ನ ಅವರು ಬಂದು ಚೀಫ್ ಆಫ್ ಗೆಸ್ಟ್ ಆಗಿ, ಗೆಸ್ಟ್ ಆಫ್ ಆನರ್ ಆಗಿ ನಡೆಸ್ಕೊಂಡಿದ್ದಾರೆ. ಇನಾಗ್ರೇಷನ್ ಆದ ನಂತರ ಸ್ಟೂಡೆಂಟ್ಸ್ನ ಎಕ್ಸಿಬಿಷನ್ಸ್ ನೋಡಿಕೊಂಡು ಒಂದು ಜಡ್ಜಸ್ ಪ್ಯಾನೆಲ್ ಕೂಡ ಡಿಸೈಡ್ ಮಾಡಿದ್ದೇವೆ. ಜಡ್ಜಸ್ ಅವಾರ್ಡ್ ಕೂಡ ಕೊಡ್ತಾರೆ. ಅದ್ರ ಕ್ಲೋಸರ್ ಸೆರೆಮನಿ ಸಂಡೇ ಅಂದರೆ 1 February 4:30 ನಡೆಯಲಿದೆ. ಅಲ್ಲಿಗೆ ಡಾಕ್ಟರ್ ಸೋಮನಾಥ್ ಅವರ ಜೊತೆ ಪದ್ಮಶ್ರೀ 2015 ಅವಾರ್ಡ್ ವಿನ್ನರ್ ಆದಂಥ ಪ್ರಹ್ಲಾದ್ ರಾವ್ ಕೂಡ ಸೇರಲಿದ್ದಾರೆ. ಫಸ್ಟ್ ಟಾಪ್ 3 ಸ್ಟೂಡೆಂಟ್ಸ್ಗೆ ಪ್ರೈಸಸ್ ಜೊತೆ ಇಂಟರ್ನ್ಶಿಪ್ಪು ಮತ್ತು ಆಕ್ಸೆಸ್ ಟು ಗ್ರಾಂಟ್ಸ್ ಕೂಡ ವೇದಾಂತ ಭಾರತಿ ಮತ್ತು ಪರಮ್ ಫೌಂಡೇಶನ್ ನಮ್ಮ ಪಾರ್ಟ್ನರ್ ಏನಿದ್ದಾರೆ ಅದು ಬರೀ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಲ್ಲ, ಅದನ್ನು ಬೇರೆ ಕೂಡ ನಾವು ಕರ್ಕೊಂಡು ಹೋಗ್ತೀವಿ. ಅಂದರೆ ಪ್ಯಾನ್ ಇಂಡಿಯಾ ಮೂವ್ಮೆಂಟ್ ಆಗಿ ಬೆಂಗಳೂರಿನಲ್ಲಿ ಶುರು ಮಾಡಿಕೊಂಡು ನೆಕ್ಸ್ಟ್ 8 to 10 ಅವ್ರನ್ನ ಆನರ್ ಕೂಡ ಮಾಡ್ತಾ ಇದ್ದೀವಿ. ಸೊ ಇದೊಂದು ಸೆನ್ಸ್ ಆಫ್ ರಿಮೆಂಬರೆನ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆನ್ ಪಾರ್ಟ್ ಆಫ್ ಸೊಸೈಟಿ. ಹಾಗಾಗಿ ಅದನ್ನು ವೇದಾಂತ ಭಾರತಿ ಮಹಾಸಮರ್ಪಣೆ ಇದೊಂದು 2 ಅಡಿಷನಲ್ ಆ್ಯಕ್ಟಿವಿಟಿ ಕೂಡ ಇಟ್ಕೊಂಡಿದೆ. ನಿಮ್ಮ ಎಲ್ಲ ಸಪೋರ್ಟು ಟು ಪ್ರೊಪಗೇಟ್ ದಿಸ್ ಇದು ನ್ಯೂಸು ಬೇಕಾಗಿದೆ ಆ್ಯಂಡ್ ಎನ್ಕರೇಜ್ಮೆಂಟ್ ಕೂಡ ಬೇಕಾಗಿದೆ. 2 ಕಾರ್ಯಕ್ರಮಗಳು ಉಚಿತವಾಗಿರುತ್ತೆ ಮತ್ತು ಯುವಕರು ಮಾಡಿರ್ತಕ್ಕಂಥ ಎಕ್ಸ್ಪೆರಿಮೆಂಟ್ಸ್ನ ಅವರು ನೋಡ್ತಾರೆ. ಇದರ ಬಗ್ಗೆ ದರ್ಶಿನಿ ಬಗ್ಗೆ ಹೆಚ್ಚಿನ ವಿವರಗಳು, ಯಾವ ರೀತಿ ಎಕ್ಸ್ಪೆರಿಮೆಂಟ್ಸ್. ಒಂದು ಅವರು ಮೈಂಡ್ ಕಂಟ್ರೋಲ್ ರೋಬೋಟ್ಸ್ ಅಂತ ಮಾಡ್ತಿದ್ದಾರೆ. ಅಂದರೆ ನಮ್ಮ ಮನಸ್ಸಿಂದ ಒಂದು ರೋಬೋಟ್ನ ಕಂಟ್ರೋಲ್ ಮಾಡೋದು ಅಂತ. ಒಂದು ರೋಬೋಟಿಕ್ ಹ್ಯಾಂಡ್ ಇರುತ್ತೆ, ಅಲ್ಲೆಲ್ಲೋ ಇಟ್ಟಿರ್ತಾರೆ. ಅದು ನನ್ನ ಮನಸ್ಸಿಂದ ಅದನ್ನು ಕಂಟ್ರೋಲ್ ಮಾಡ್ಬೋದು. ಒಂದು EEG ಹೆಡ್ಸೆಟ್ ಅಂತ ಹಾಕೋತಾರೆ. ಬ್ರೇಕಪ್ ಆಗಿ ರೋಬೋಟ್ಗೆ ಹೋಗಿ ಅದು ಆ ಥರನೇ ಸ್ಪಂದಿಸುತ್ತೆ. ಅಂದರೆ ಇದರಲ್ಲೆಲ್ಲ ನಾವು ಏನು ಮುಖ್ಯವಾಗಿ ಹೇಳಕ್ಕೆ ಬಂದಿದ್ದೀವಿ ಅಂದರೆ, ಅಷ್ಟು ಒಂದು ಎಕ್ಸ್ಪೆರಿಮೆಂಟಲ್ಲಿ ಒಟ್ಟು ನಮ್ಮ ಸಂದೇಶ ಏನು ಅಂತ ಹೇಳಬೇಕಾದ್ರೆ, ಎಲ್ಲರಲ್ಲೂ ಇರೋ ಚೇತನ ಒಂದೇ ಅಂತ ಕೊನೆಗೆ ಆ ಸಂದೇಶ ಎಲ್ರಿಗೂ ತಲುಪಬೇಕು. ಈ ಸಂದೇಶ ಒಂದು ವೇಳೆ ತಲುಪಿದ್ರೆ ಅವಾಗ ಯಾವುದೇ ಒಂದು ಭೇದ ಭಾವ, ಕೀಳರಿಮೆ ಅಥವಾ ಬೇರೆ ಏನಾದ್ರು ಕ್ಲೇಶ ರೀತಿ 10 ರೀತಿ ಎಕ್ಸ್ಪೆರಿಮೆಂಟ್ಗಳು ಇರುತ್ತೆ. ನಾನು 2 ಉದಾಹರಣೆ ಕೊಡ್ತಿದ್ದೀನಿ. 2ನೇದು ಯಾವ ಥರ ಇರುತ್ತೆ ಅಂದರೆ, ನಾವು ನೋಡೋದೆಲ್ಲ ಸರಿ ಅಲ್ಲ ಅಂತ ಇಲ್ಯೂಷನ್ಸ್. ಕೆಮಿಸ್ಟ್ರಿಯಲ್ಲಿರ್ಬೋದು ಅಥವಾ ಫಿಸಿಕ್ಸಲ್ಲಿ ಅಥವಾ ಸಿಗ್ನಲ್ ಪ್ರಾಸೆಸಿಂಗಲ್ಲಿ, ಇನ್ ವೇರಿಯಸ್ ಫೀಲ್ಡ್ಸ್ ವಿ ಆರ್ ಟ್ರೈಂಗ್ ಟು ಶೋ ಹೌ ದ ಸೆನ್ಸಸ್ ಎವ್ರಿಥಿಂಗ್ ದಟ್ ದೇ ಶೋ ಇಸ್ ಎಕ್ಸ್ಪೆರಿಮೆಂಟ್ಸ್ಗಳೆಲ್ಲ ನಾವು ತೋರಿಸ್ತಿದ್ದೀವಿ ನಾಳೆ. So both schools, colleges and technical partners, over 50 to 60 experiments are going to be shown. ನಮಸ್ತೆ, ನಾನು ಲಕ್ಷ್ಮೀಶ ಸಿಂಹ ಅಂತ. ನಾನು ಒಬ್ಬ ಟ್ರಸ್ಟಿ ವೇದಾಂತ ಭಾರತಿ. ಕೇಳಿಸ್ತಾ ಇದೆಯಾ? ಈ ಎಲ್ಲ ಹೇಳಿದ್ದಾಗಿದೆ. ಸಮರೈಸ್ ಮಾಡಬೇಕಾದ್ರೆ ನಾವು ಉದ್ದೇಶ ಪಡ್ತಿದ್ದೀವಿ ಅಂದರೆ 3
ಪ್ರಶ್ನೆಗಳಿಗೆ ಉತ್ತರವನ್ನು ಮಕ್ಕಳಿಂದ ಕಲಿತು ಮಕ್ಕಳಾಗಿರೋರೇ ಮುಂದಿನ ಪ್ರಜೆಗಳಾಗಬೇಕಾದ್ರಿಂದ ಅವರಿಗೆ ಸಮತೋಲನ ಏಕಾಗ್ರತೆ ಅದನ್ನೆಲ್ಲ ಪಡಿಬೇಕು, ಅವರ ಯಶಸ್ವಿ ಆಗಬೇಕು ಕಾರ್ಯಗಳಲ್ಲಿ ಅಂತ. ಅದಕ್ಕೆ 3 ಪ್ರಶ್ನೆಗಳೇನು ಅಂದರೆ, ಮೊದಲು ನಾನು ನಿಜವಾದ ಯಾರು? ಡಾಕ್ಟರ್ ಅಶುತೋಷ್ ಸಿಂಹ ಹೇಳಿದಾಗ ನಾನು ಚೈತನ್ಯ ಸ್ವರೂಪ ಅಂತ ತಿಳ್ಕೊಳ್ಳೋದಕ್ಕೆ ಉದಾಹರಣೆಗಳನ್ನು ಕೊಟ್ಟು ಪ್ರದರ್ಶನ ಮಾಡ್ತಾರೆ. ಎರಡನೇದು, ಈ ಜಗತ್ತಿನ ತತ್ವ ಏನು, ಜಗತ್ತಿನ ಸತ್ಯತ್ವ ಏನು ಅನ್ನೋದು ಎರಡನೇ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರೆ. ಮೂರನೇದು, ಎಲ್ಲರಲ್ಲೂ ಇರುವಂತಹ ಚೈತನ್ಯ ಸ್ವರೂಪ ಒಂದೇ ಅಂದಾಗ ಸರ್ವಾತ್ಮ್ಯ ಭಾವ ಏಕಾತ್ಮ ಭಾವ ಬರುತ್ತೆ ಅನ್ನೋದನ್ನ ಚಿಕ್ಕ. ಹೌದು, ಈಗ ಹೇಗೆಂದ್ರೆ ಯಾವುದೇ ಒಂದು ಯಂತ್ರ ತಗೊಂಡ್ರೆ ಆ ಯಂತ್ರ ಉಪಯೋಗಿಸ್ಕೊಂಡು ಬಹಳ ಒಂದು ಉಪಕಾರ ಮಾಡಿ ಯಂತ್ರಕ್ಕೆ ಮಂತ್ರ ಜಪಿಸ್ತಾವ ಅಂತ ಇಲ್ಲ. ಅಂದ್ರೆ ಇಲ್ಲಿ ಹೇಗಂದ್ರೆ ಚೇತನ ಇರಲೇಬೇಕು. ಆದರೆ ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಆನ್ ವಾಟ್ ವಿಸ್ಡಮ್ ಇಸ್ ಇಟ್ ಬೇಸ್ಡ್ ಆನ್, ದಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ನಾವಿವಾಗ ಒಂದು ಪ್ರಯೋಗ ನಾಳೆ ಬಂದು ನೀವು ನೋಡ್ಬೋದು, ನಮ್ಮ ಮೆಂಟಲ್ ವೆಲ್ನೆಸ್ಗೆ ಏನು ಮಾಡಿದ್ವಿ. ಆ AI ಏನು ಮಾಡುತ್ತೆ ಅಂದರೆ, ಯಾರೇ ಅದಕ್ಕೆ ಏನಾದ್ರು ಸಮಸ್ಯೆಗಳು ಕೇಳಿದ್ರೆ ಅಥವಾ ನಮ್ಮ ಜೀವನದಲ್ಲಿ ಏನಾದ್ರು ಚಾಲೆಂಜಸ್ ಇದ್ದರೆ ಇದ್ರ ಬಗ್ಗೆ ಏನಾದ್ರು ಕೇಳಿದ್ರೆ ಅದರ ಆಧಾರದ ಹೇಳುವರು. ಅವರಷ್ಟು ಏನು ಮಾಡಿದ್ದಾರೆ ಅಂದರೆ 24 ಅವರ್ಸಲ್ಲಿ ಈ 10 ವೇದಾಂತ ತತ್ವಗಳನ್ನು ಮನಸ್ಸಿನಲ್ಲಿ ಚೆನ್ನಾಗಿ ಯೋಚನೆ ಮಾಡಿ ಒಂದೊಂದು ಎಕ್ಸ್ಪೆರಿಮೆಂಟ್ಗೂ ಜೋಡಿಸಿ, AI ಎಂಬೆಡೆಡ್ ರೋಬೋಟಿಕ್ಸ್ ಎಕ್ಸ್ಪೆರಿಮೆಂಟ್ಗಳು ಜೋಡಿಸಿ ಅಲ್ಲಿ ಹೋದಾಗ ನಮಗೆ ವಿವರಣೆ ಕೊಟ್ಟರು. ಎಷ್ಟರ ಮಟ್ಟಿಗೆ ಅಂದರೆ ಒಬ್ಬ ವೇದಾಂತ ವಿದ್ವಾಂಸ ಹೋದ್ರೂ ಅಲ್ಲಿ ಅವ್ರಿಗೂ ಹೇಳ್ಕೊಡೋ ಥರ ವಿವರಣೆ ಕೊಟ್ಟರು ಅವರು. ತುಂಬ ಇದು ಇಂಟ್ರೆಸ್ಟ್ ಬಿಲ್ಡ್ ಆಗ್ತಿದೆ. ಅಂದರೆ ಇಂಥದ್ದು ನಾವು ಮಕ್ಕಳಿಗೆ ಮುಂಚೆ ಹೇಳ್ಕೊಟ್ಟಿದ್ರೆ ಇಲ್ಲ ಅದೆಲ್ಲ ಬೇಡ, ನಮಗೆ ನಮ್ಮ ಅಜ್ಜಿ ತಾತ ಮಾಡಲಿ ಅಂತ ಭಾವನೆ ಇತ್ತು. ಇವಾಗ ಇಲ್ಲ ನಾವೇ ಯೋಚನೆ ಮಾಡಿ ಅದನ್ನು ಮುಂದುವರಿಸ್ತೀವಿ ಅಂತ ಈ ಭಾವನೆ ಹುಟ್ಟಿಸಿದ್ವಿ. ಕೇಳಿದ ಪ್ರಶ್ನೆ ಒಳ್ಳೆಯದು. ದೊಡ್ಡವರು ದೇವರು ದಿಟ್ಟರು ಅಂತ ಹೇಳಿದ್ರೆ ಮಕ್ಕಳು ಈ ಪ್ರಪಂಚ ಏನು ಅಂತ ಕಂಡುಹಿಡಿತಾರಲ್ಲ, ಅದು ಎರಡಕ್ಕೂ ತತ್ವ ಒಂದೇ ಅನ್ನೋದನ್ನು ತಿಳ್ಕೊಳ್ಳೋದನ್ನೇ ನಾವು ಅಲ್ಲಿ ಚಿಕ್ಕ ಮಕ್ಕಳದಿಂದ ಮನಸ್ಸಿನಲ್ಲಿ ಮೂಡಿಸಿ ಏಕಾತ್ಮ ಭಾವವನ್ನು ನೋಡ್ತಾ ಇರ್ತೀವಿ. ಅದರಲ್ಲಿ ಧರ್ಮ ಅನ್ನೋದನ್ನ ಸಂಸ್ಕಾರ ರೂಪೇಣ ಕೊಡ್ತಾ ಇದ್ದೀವಿ.